ಕನ್ನಡ ಚಿತ್ರರಂಗದ ಬಹುತೇಕ ಕಲಾವಿದರು ಸೇರ್ಕೊಂಡು ಇಂದು ಅಂದ್ರೆ ಆಗಸ್ಟ್ 14ನೇ ತಾರೀಕು ಚಾಮರಾಜಪೇಟೆಯಲ್ಲಿರುವಂತಹ ಕಲಾವಿದರ ಸಂಘದ ಕಟ್ಟಡದಲ್ಲಿ ಪೂಜೆ ಹೋಮ ಮುಂತಾದವರನ್ನ ಮಾಡಿದ್ದಾರೆ. ನವರಸ ನಾಯಕ ಜಗ್ಗೇಶ್ ಅವರು ಈ ಪೂಜೆಯಲ್ಲಿ ಭಾಗವಹಿಸಿ ಪ್ರಾರ್ಥನೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಇದೇ ವೇಳೆ ನಟ ದರ್ಶನ್ ಅವರು ಕೊಲೆ ಆರೋಪದಲ್ಲಿ ಜೈಲು ಸೇರಿರುವುದು ಕನ್ನಡ ಚಿತ್ರರಂಗದ ಪಾಲಿಗೆ ಬೇಸರದ ಸಂಗತಿ. ಅವರಿಗೆ ಕಾನೂನಿನ ಕಂಟಕ ಎದುರಾಗಿದೆ. ಈ ಸಲುವಾಗಿ ಕಲಾವಿದರ ಸಂಘದಲ್ಲಿ ಪೂಜೆ ಹೋಮ ಮಾಡಲಾಗಿದೆ ಎನ್ನುವಂತಹ ಅನುಮಾನ ಕೆಲವರದ್ದಾಗಿದೆ. ಈ ಪ್ರಶ್ನೆಗೆ ನಟ ಜಗ್ಗೇಶ್ ಅವರು ಉತ್ತರವನ್ನ ನೀಡಿದ್ದಾರೆ. ಹೌದು, ನನಗೂ ಕೂಡ ಆರಂಭದಲ್ಲಿ ಇದೇ ರೀತಿಯ ಮಾಹಿತಿ ಬಂತು. ದರ್ಶನ್ಗಾಗಿ ಪೂಜೆ ಆಗ್ತಾ ಇದ್ರೆ ನಾನು ಕೂಡ ಬರ್ತಿರ್ಲಿಲ್ಲ. ಇದು ಬೇರೆ ಆಯಾಮವನ್ನ ಪಡೆದುಕೊಳ್ತಾ ಇತ್ತು. ಆದ್ರೆ ಇದು ಅದಲ್ಲ. ಕಲಾವಿದರ ಒಳಿತಿಗಾಗಿ ಈ ಪೂಜೆಯನ್ನ ನಡೆಸಲಾಗಿದೆ. ಕೆಲವರಿಗೆ ಮಾಹಿತಿಯ ಕೊರತೆ ಆಗಿರಬಹುದು, ಹಾಗಾಗಿ ಅಪಾರ್ಥವನ್ನ ಮಾಡಿಕೊಂಡಿದ್ದಾರೆ. ಅನೇಕರು ಬೇರೆ ವಲಯಗಳಿಂದ ನನಗೆ ಫೋನ್ ಮಾಡಿ ಕೇಳಿದ್ರು. ನನಗೂ ಕೂಡ ಅನುಮಾನ ಬಂತು. ವಿಚಾರಿಸಿದಾಗ ಆ ಥರ ಏನ್ ಇಲ್ಲ ಎನ್ನುವುದು ನನಗೆ ಗೊತ್ತಾಯಿತು ಅಂತ ಹೇಳಿದ್ದಾರೆ. ನಾಗದೇವರು ಸಲಹೆಯನ್ನ ನೀಡಿದೆ. ತಂದೆ ತಾಯಿ ಮುಂದಿನ ಪೀಳಿಗೆ ಬುದ್ಧಿ ಹೇಳುವ ರೀತಿ ಒಗ್ಗಟ್ಟಾಗಿ ಹೋಗಿ ಅಂತ ಹೇಳಿದೆ. ನಾವು ಆಧ್ಯಾತ್ಮಿಕವಾಗಿ ಇರುವವರು, ಹಾಗಾಗಿಯೇ ನಿರ್ಮಾಪಕರ ಸಂಘಕ್ಕೆ ಸಲಹೆಯನ್ನ ನೀಡಿದ್ದೆ. ಹಲವರಿಗೆ ದೇವರು ಅಂದ್ರೆ ಆಗೋದಿಲ್ಲ, ಅಂತವರಿಗೆ ನಾವು ಏನೂ ಕೂಡ ಮಾಡೋಕೆ ಆಗೋದಿಲ್ಲ. ದೇವರನ್ನ ನಂಬುದವರು ಹೇಗಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆ ಅಂತ ಜಗ್ಗೇಶ್ ಅವರು ಹೇಳಿದ್ದಾರೆ. ನಾನು ಮತ್ತು ರಾಕ್ಲೈನ್ ವೆಂಕಟೇಶ್ ಅವರು ದೂರವಾಣಿಯಲ್ಲಿ ಮಾತನಾಡುವಾಗ ಈ ಪೂಜೆಯ ವಿಚಾರ ಬಂತು. ಮುಂದಿನ ಪೀಳಿಗೆಯ ಸಲುವಾಗಿ ನಾವು ಬಿಟ್ಟುಕೊಡಬೇಕು, ಅದಕ್ಕೆ ಚಾಲನೆ ಸಿಕ್ಕಿದೆ. ಕಲಾವಿದರಿಗೆ ಇದು ಮಾತ್ರ ಸಂಸ್ಥೆಯಾಗಿದೆ. ಬೇರೆ ರಾಜ್ಯಗಳಲ್ಲಿ ಇದೆ. ಎಲ್ಲಾ ಕಲಾವಿದರ ಸದಸ್ಯತ್ವದ ನೋಂದಣಿ ಮಾಡಿಸುವಂತಹ ಕೆಲಸ ಆಗಬೇಕು. ಆಗ ಹಬ್ಬದ ವಾತಾವರಣ ಸೃಷ್ಟಿ ಆಗಲಿದೆ ಅಂತ ನಟ ಜಗ್ಗೇಶ್ ಅವರು ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ.